ಆತ್ಮೀಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ಕ್ಲಾಸಲ್ಲಿ ನಾವು ಸಮಾಂತರ ಶ್ರೇಣಿ ಈ ಅಧ್ಯಾಯದಿಂದ ಪರೀಕ್ಷೆಯಲ್ಲಿ 4 ಅಂಕಗಳಿಗೆ ಬರಬಹುದಾದ ಪ್ರಶ್ನೆಗಳ ಉತ್ತರವನ್ನು ತುಂಬಾ ಸರಳ ವಿಧಾನದಿಂದ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಈ ಪ್ರಶ್ನೆಗಳು ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಪ್ರಿಪರೇಟರಿ ಕ್ವೆಶ್ಚನ್ ಪೇಪರಿಂದ ಆಯ್ಕೆ ಮಾಡಲಾಗಿದೆ. ಮೊದಲನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಅಂದರೆ n = 30. ಶ್ರೇಣಿಯ 17ನೇ ಪದವು ಅದರ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಅಂದರೆ 17ನೇ ಪದವು A17 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಶ್ರೇಣಿಯ 10ನೇ ಪದವು 31. ಅಂದರೆ A10 31. ಆದರೆ ಸಮಾಂತರ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯನ್ನು ಬರೆಯಿರಿ ಎಂದು ಪ್ರಶ್ನೆ ಇದೆ. ಕೊನೆಯ 3 ಪದಗಳು ಅಂದರೆ 28ನೇ ಪದ, 29ನೇ ಪದ, 30ನೇ ಪದ. ಇದನ್ನು ನಾವು ಕಂಡುಹಿಡಿಬೇಕು ಹಾಗೂ ಶ್ರೇಣಿಯನ್ನು ಬರೀಬೇಕು. ಈ ಪ್ರಶ್ನೆಯನ್ನು ಬಿಡಿಸಲು ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳಿಂದ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 17ನೇ ಪದವು 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. 17ನೇ ಪದ ಹೇಗೆ ಬರೆಯಬಹುದು? A + 16D = 3. A5 ಹೇಗೆ ಬರೆಯಬಹುದು? A + 4D + 4. ಈ ಬ್ರ್ಯಾಕೆಟ್ ಹೊರಗಡೆ ಇರುವ ಪದವನ್ನು ಈ ಬ್ರ್ಯಾಕೆಟ್ ಒಳಗಡೆ ಇರುವ ಪದಗಳಿಗೆ ಗುಣಿಸಿ. 3A + 3 4 12D. 3A + 12Dಯನ್ನು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿ. ಇದು A -3A 16D -12D = 4. A -3A -2A 16ರಿಂದ 12Dಯನ್ನು ಮೈನಸ್ ಮಾಡಿದಾಗ 4D ನಮಗೆ ಸಿಗುತ್ತದೆ = 4. ಈ ಪೂರ್ತಿ ಸಮೀಕರಣವನ್ನು 2ರಿಂದ ಭಾಗಿಸಿ. -A + 2D = 2. ಇದು ಸಮೀಕರಣ 1 ಆಗಿರಲಿ. ಪ್ರಶ್ನೆಯಲ್ಲಿ 10ನೇ ಪದವು 31 ಎಂದು ಕೊಟ್ಟಿದ್ದಾರೆ. A10 ಹೇಗೆ ಬರೆಯಬಹುದು? A + 9D = 31. ಓಕೆ, ಇದು ಸಮೀಕರಣ 2 ಆಗಿರಲಿ. ಸಮೀಕರಣ 1 ಮತ್ತು 2 ವರ್ಜಿಸುವ ವಿಧಾನದಿಂದ ಬಿಡಿಸಿ. -A + A ಇದು ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ 2D + 9D 11D ಆಗುತ್ತದೆ. 2 + 31 33. D = 33/11. ಇಲ್ಲಿ 11 ಒಂದಲೆ 11, 11 ಮೂರಲೆ 33. ಇಲ್ಲಿ D ಬೆಲೆ ಎಷ್ಟು ಬರುತ್ತೆ? 3. ಅಂದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದೆ. ಈ ಬೆಲೆಯನ್ನು ಈ ಸಮೀಕರಣ 1 ಅಥವಾ 2ರಲ್ಲಿ ಆದೇಶಿಸಿದಾಗ ನಮಗೆ A ಬೆಲೆ ಸಿಗುತ್ತದೆ. A + 9D = 31. D ಬೆಲೆ 3ಅನ್ನು ಹಾಕಿ. A + 9 ಮೂರಲೆ 27 = 31. A = 31 - 27. A ಬೆಲೆ 4 ನಮಗೆ ಸಿಗುತ್ತದೆ. A ಮತ್ತು D ಬೆಲೆ ಸಿಕ್ಕಿದ್ದರೆ ಸಮಾಂತರ ಶ್ರೇಣಿ ಈಸಿಯಾಗಿ ಬರೀಬಹುದು. ಇದು ಮೊದಲನೇ ಪದ. ಇದಕ್ಕೆ ವ್ಯತ್ಯಾಸವನ್ನು ಪ್ಲಸ್ ಮಾಡಿದಾಗ ಇಲ್ಲಿ 7 ಬರುತ್ತದೆ. 7ರಲ್ಲಿ ಅದೇ ವ್ಯತ್ಯಾಸ 3ಅನ್ನು ಪ್ಲಸ್ ಮಾಡಿದಾಗ 10 ಬರುತ್ತದೆ. ಇದೇ ರೀತಿ ಶ್ರೇಣಿ ಕಂಟಿನ್ಯೂ ಆಗುತ್ತದೆ. ಈಗ ಕೊನೆಯ 3 ಪದಗಳನ್ನು ಕಂಡುಹಿಡಿಬೇಕು. 28ನೇ ಪದ ಹೇಗೆ ಬರೆಯಬಹುದು? A + 27D. A ಬೆಲೆ 4, ಇದು 27, D ಬೆಲೆ 3. 4 27 ಮೂರಲೆ 81, 81 + 4 85. 28ನೇ ಪದ 85 ಬಂದಿದೆ. ಮುಂದಿನ ಪದ ಬೇಕು ಅಂದರೆ ವ್ಯತ್ಯಾಸವನ್ನು ಪ್ಲಸ್ ಮಾಡಿ. 85 + 3 88. ಇದು 29ನೇ ಪದ ಆಗಿದೆ. 30ನೇ ಪದ 91 ಆಗಿರುತ್ತದೆ. A28, A29, A30 ಇದು ಶ್ರೇಣಿಯ ಕೊನೆಯ 3 ಪದಗಳಾಗಿವೆ. ಇದು 4, 7, 10 ಇದು ಶ್ರೇಣಿ ಆಗಿದೆ. ಇದು ನಮಗೆ ಬೇಕಾಗಿರುವ ಉತ್ತರ. ಈಗ 2ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n - n². ಅಂದರೆ Sn = 5n - n². ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಶ್ರೇಣಿಯನ್ನು ಬರಿಬೇಕು ಹಾಗೂ 21ನೇ ಪದ
21 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಬೇಕು. ಈ ಅಂಶಗಳನ್ನು ಕಂಡುಹಿಡಿಯಲು ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕಂಡುಹಿಡಿಬೇಕಾಗುತ್ತದೆ. ಸೊ ಬನ್ನಿ, ದತ್ತಾಂಶಗಳಿಂದ ನಾವು ಎ ಮತ್ತು ಡಿ ಬೆಲೆ ಕಂಡುಹಿಡಿಯೋಣ. Sn = 5n - n² ಎಂದು ಕೊಟ್ಟಿದ್ದಾರೆ. n ಜಾಗದಲ್ಲಿ 1 ಆದೇಶಿಸಿದಾಗ 5 1 5, 1ರ ವರ್ಗ 1, 5 - 1 4 ನಮಗೆ ಸಿಗುತ್ತದೆ. ಇದು S1 ಅಂದರೆ ಮೊದಲನೇ ಪದ S1 = 4 ಆಗುತ್ತದೆ. ಅದೇ ರೀತಿ n ಜಾಗದಲ್ಲಿ 2 ಆದೇಶಿಸಿದಾಗ 5 2 10, 2ರ ವರ್ಗ 4, 10 - 4 6 ನಮಗೆ ಸಿಕ್ಕಿದೆ. S2 = ಮೊದಲನೇ ಪದ ಮತ್ತು ಎರಡನೇ ಪದದ ಮೊತ್ತ. S2 ಬೆಲೆ 6, ಮೊದಲನೇ ಪದ 4, A2 ಎರಡನೇ ಪದ ನಮಗೆ ಗೊತ್ತಿಲ್ಲ, ಇದು ನಾವು ಕಂಡುಹಿಡಿಬೇಕು. ಇಲ್ಲಿ ಎರಡನೇ ಪದ = 6 - 4, ಎರಡನೇ ಪದ 2 ಸಿಗುತ್ತದೆ. ಈಗ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಲು ಎರಡನೇ ಪದದಿಂದ ಮೊದಲನೇ ಪದವನ್ನು ಮೈನಸ್ ಮಾಡಿ. ಎರಡನೇ ಪದ ಎಷ್ಟು? 2, ಮೊದಲನೇ ಪದ 4, ಇದನ್ನು ಕಳೆದಾಗ ನಮಗೆ ಉತ್ತರ -2 ಸಿಗುತ್ತದೆ. ಇದು ಸಾಮಾನ್ಯ ವ್ಯತ್ಯಾಸ ಆಗಿದೆ. ಈಗ ಮೊದಲನೇ ಪದ 4, ಸಾಮಾನ್ಯ ವ್ಯತ್ಯಾಸ -2 ಸಿಕ್ಕಿದೆ. ಇವೆರಡೂ ಬೆಲೆಗಳಿಂದ ನಾವು ಶ್ರೇಣಿಯನ್ನು ಬರೆಯಬಹುದು. ಸಮಾಂತರ ಶ್ರೇಣಿ ಹೀಗೆ ಬರೆಯಬಹುದು. a + d a + 2d. ಎ ಜಾಗದಲ್ಲಿ 4 ಆದೇಶಿಸಿ, ಡಿ ಜಾಗದಲ್ಲಿ -2 ಆದೇಶಿಸಿ. ಇಲ್ಲಿ ನಮಗೆ 4 2 0 ಸಿಗುತ್ತದೆ. 4 2 0, ಇದರ ಮುಂದೆ ಪದಗಳು ಕಂಟಿನ್ಯೂ ಆಗಿದೆ. ಈಗ ನೆಕ್ಸ್ಟ್ ನಾವು 21ನೇ ಪದ ಮತ್ತು 21 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗುತ್ತದೆ. 21ನೇ ಪದ ಹೇಗೆ ಬರೆಯಬಹುದು? a + 20d. ಎ ಜಾಗದಲ್ಲಿ 4, ಡಿ ಜಾಗದಲ್ಲಿ -2, ಅದರ ಬೆಲೆಯನ್ನು ಆದೇಶಿಸಿದಾಗ ನಮಗೆ 21ನೇ ಪದ -36 ಸಿಗುತ್ತದೆ. ಅದೇ ರೀತಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ Sn = 5n - n². n ಜಾಗದಲ್ಲಿ 21 ಆದೇಶಿಸಿ. 5 21 105, 21ರ ವರ್ಗ 441, ಇದನ್ನು ಮೈನಸ್ ಮಾಡಿದಾಗ ನಮಗೆ -336 ಸಿಗುತ್ತದೆ. ಸೊ ಇದು 21 ಪದಗಳ ಮೊತ್ತ ಆಗಿರುತ್ತದೆ. ಸೊ ಪ್ರಶ್ನೆಯಲ್ಲಿ ಕೇಳಿರುವ ಇದು ಸಮಾಂತರ ಶ್ರೇಣಿ, ಇದು 21ನೇ ಪದ, ಇದು 21 ಪದಗಳ ಮೊತ್ತವನ್ನು ನಮಗೆ ಸಿಕ್ಕಿದೆ. ಇದು ನಮಗೆ ಬೇಕಾಗಿರುವ ಉತ್ತರ ಆಗಿದೆ. ಈಗ ನೆಕ್ಸ್ಟ್ 3ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅದರ 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಓಕೆ, ಈ 10ನೇ ಪದವನ್ನು ಕಂಡುಹಿಡಿಯಲು ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು. ಸೊ ಮೊದಲನೇದಾಗಿ ಎ ಮತ್ತು ಡಿ ಬೆಲೆ ಕಂಡುಹಿಡಿಯೋಣ. ಪ್ರಶ್ನೆಯಲ್ಲಿ ದತ್ತಾಂಶಗಳನ್ನು ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದುಕೊಳ್ಬೇಕು. ಈ ಸಮೀಕರಣಗಳನ್ನು ಬಿಡಿಸಿದಾಗ ನಮಗೆ ಎ ಮತ್ತು ಡಿ ಬೆಲೆ ಸಿಗುತ್ತದೆ. ಓಕೆ, ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 6ನೇ ಪದ ಹೇಗೆ ಬರೀಬಹುದು? a + 5d. 3ನೇ ಪದ a + 2d. 2a + 2 4d. ನೆಕ್ಸ್ಟ್ ಹಂತದಲ್ಲಿ ಡಿ ಪದಗಳು ಲೆಫ್ಟ್ ಸೈಡಿಗೆ, ಎ ಪದಗಳು ರೈಟ್ ಸೈಡಿಗೆ ಶಿಫ್ಟ್ ಮಾಡಿ. 5d ಇದು +4 ಲೆಫ್ಟ್ ಸೈಡಿಗೆ ಬಂದು -4d ಆಗುತ್ತದೆ. = 2a, a ಈ ಸೈಡ್ ಬಂದು -a ಆಗುತ್ತದೆ, +1. d = a + 1, ಇದು ಸಮೀಕರಣ 1 ಆಗಿರಲಿ. ಈಗ ನೆಕ್ಸ್ಟ್ 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ ಎಂದು ಕೊಟ್ಟಿದ್ದಾರೆ. 4ನೇ ಪದ a + 3d, 5ನೇ ಪದ a + 4d, 2ನೇ ಪದ a + d. a + a 2a, 3d 4d 7d, 5 1 5, 5d. 2a + 5a ಲೆಫ್ಟ್ ಸೈಡಿಗೆ ಬಂದು -5a + 7d. 5d ಲೆಫ್ಟ್ ಸೈಡಿಗೆ ಬಂದು -5d. 2a - 5a - 3a.
7D ಮೈನಸ್ 5D ಪ್ಲಸ್ 2D ಮೈನಸ್ 3A ಪ್ಲಸ್ 2 ಡಿ ಬೆಲೆ ಇಲ್ಲಿ ಸಮೀಕರಣ 1ರಿಂದ ಡಿ ಬೆಲೆ ಎ ಪ್ಲಸ್ 1 ಎಂದು ಬಂದಿದೆ. ಸೊ ಡಿ ಜಾಗದಲ್ಲಿ ಎ ಪ್ಲಸ್ 1 ಆದೇಶಿಸಿ. ನೆಕ್ಸ್ಟ್ 2A ಪ್ಲಸ್ 2 ಮೈನಸ್ 3A ಪ್ಲಸ್ 2A ಮೈನಸ್ ಎ ಬರುತ್ತದೆ ಪ್ಲಸ್ 2 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಎ ಬೆಲೆ ನಮಗೆ 2 ಸಿಕ್ಕಿದೆ. ಸೊ ಸಮೀಕರಣ 1ರಿಂದ ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ 1, ಡಿ ಈಸ್ ಈಕ್ವಲ್ ಟು ಎ ಬೆಲೆ 2 ಆದೇಶಿಸಿ 2 ಪ್ಲಸ್ 1 ಡಿ ಬೆಲೆ 3 ನಮಗೆ ಸಿಗುತ್ತದೆ. ಸೊ ಈ ಹಂತದಲ್ಲಿ ಎ ಬೆಲೆ ಮತ್ತು ಡಿ ಬೆಲೆ ಸಿಕ್ಕಿದೆ. ಇದರಿಂದ ನಾವು ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಬೇಕು. ಶ್ರೇಣಿಯ 10ನೇ ಪದ A10 ಈಸ್ ಈಕ್ವಲ್ ಟು ಎ ಪ್ಲಸ್ 9D. ಎ ಬೆಲೆ 2, ಡಿ ಬೆಲೆ 3. 2 ಪ್ಲಸ್ 9 ಮೂರಲೆ 27, 2 ಪ್ಲಸ್ 27 29. ಸೊ ಶ್ರೇಣಿಯ 10ನೇ ಪದವು 29 ಆಗಿದೆ. ಇದು ನಮಗೆ ಬೇಕಾಗಿರುವ ಉತ್ತರವಾಗಿದೆ. ಸೊ ಬನ್ನಿ ಈಗ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 22, nನೇ ಪದ ಮೈನಸ್ 11. ಮೊದಲನೇ ಪದ ಎ ಇಸ್ ಈಕ್ವಲ್ ಟು 22, nನೇ ಪದ ಮೈನಸ್ 11 ಮತ್ತು ಮೊದಲ n ಪದಗಳ ಮೊತ್ತ 66 ಆಗಿದೆ. ಅಂದರೆ SN ಇಸ್ ಈಕ್ವಲ್ ಟು 66. ಹಾಗಾದರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಹಾಗೂ 3ನೇ ಪದ ಮತ್ತು 7ನೇ ಪದಗಳ ಅನುಪಾತ ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಶ್ರೇಣಿಯ ಪದಗಳ ಸಂಖ್ಯೆ n, ಸಾಮಾನ್ಯ ವ್ಯತ್ಯಾಸ ಮತ್ತು 3ನೇ ಪದ ಮತ್ತು 7ನೇ ಪದಗಳ ಅನುಪಾತವನ್ನು ನಾವು ಕಂಡುಹಿಡಿಬೇಕು. ಇವೆಲ್ಲವೂ ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳು. ಸೊ ಪ್ರಶ್ನೆಯಲ್ಲಿ AN ಮತ್ತು SN ಬೆಲೆ ಕೊಟ್ಟಿದ್ದಾರೆ. ಸೊ SNನ ಈ ಸೂತ್ರವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಏಕೆಂದರೆ AN ಬೆಲೆ ನಮಗೆ ಗೊತ್ತಿದೆ. SNದಲ್ಲಿ 2 ಸೂತ್ರಗಳಿವೆ. ಸೊ AN ಬರುವ ಸೂತ್ರವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ SN ಬೆಲೆ 66, n ಬೆಲೆ ನಾವು ಕಂಡುಹಿಡಿಬೇಕು. ಎ ಬೆಲೆ 22, AN ಬೆಲೆ ಮೈನಸ್ 11. 22ರಿಂದ 11ನ್ನು ಮೈನಸ್ ಮಾಡಿ. ಸೊ 11 ಸಿಗುತ್ತದೆ. ಸೊ ನೆಕ್ಸ್ಟ್ ಹಂತದಲ್ಲಿ ಈ 2 ಲೆಫ್ಟ್ ಸೈಡಿಗೆ ಬಂದರೆ 66 ಗುಣಿಲೆ 2 ಆಗುತ್ತದೆ. ಈ 11 ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಭಾಗಾಕಾರ ಆಗುತ್ತದೆ. 11 ಒಂದಲೆ 11, 11 ಆರಲೆ 66, 6 2ಲೆ 12, n ಬೆಲೆ 12 ಸಿಕ್ಕಿದೆ. ಈಗ ಎ ಬೆಲೆ ಆಲ್ರೆಡಿ ಗೊತ್ತಿದೆ, n ಬೆಲೆ ಸಿಕ್ಕಿದೆ. ಸೊ ನಾವೀಗ ಡಿ ಬೆಲೆ ಕಂಡುಹಿಡಿಬೇಕಾಗಿದೆ. ಇದು AN ಸೂತ್ರ. AN ಇಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. AN ಬೆಲೆ ಮೈನಸ್ 11, ಎ ಬೆಲೆ 22, n ಬೆಲೆ 12 ಮೈನಸ್ 1 ಡಿ. 12ರಿಂದ 1 ಹೋದರೆ 11 ಡಿ ಆಗುತ್ತದೆ. ಈ 22ನ್ನು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿ. ಮೈನಸ್ 11 ಮೈನಸ್ 22 ಮೈನಸ್ 33. ಸೊ ಡಿ ಈಸ್ ಈಕ್ವಲ್ ಟು ಮೈನಸ್ 33 ಬೈ 11. 11 ಒಂದಲೆ 11, 11 ಮೂರಲೆ 33. ಸೊ ಡಿ ಬೆಲೆ ಮೈನಸ್ 3 ಆಗುತ್ತದೆ. ಸೊ ಎ ಬೆಲೆ 22 ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಡಿ ಬೆಲೆ ಮೈನಸ್ 3 ಸಿಕ್ಕಿದೆ. ಸೊ ನಾವೀಗ 3ನೇ ಪದ ಮತ್ತು 7ನೇ ಪದಗಳ ಅನುಪಾತವನ್ನು ಕಂಡುಹಿಡಿಬೇಕು. ಇದು 3ನೇ ಪದ ಮತ್ತು 7ನೇ ಪದಗಳ ಅನುಪಾತ. ನಾವು ಹೀಗೂ ಕೂಡ ಬರೆಯಬಹುದು. ಇದು 3ನೇ ಪದ ಮತ್ತು 7ನೇ ಪದದ ಅನುಪಾತ. 3ನೇ ಪದ ಎ ಪ್ಲಸ್ 2D, 7ನೇ ಪದ ಎ ಪ್ಲಸ್ 6D. ಎ ಬೆಲೆ 22, ಡಿ ಬೆಲೆ ಮೈನಸ್ 3ಅನ್ನು ಆದೇಶಿಸಿ. ಇದು 22 ಪ್ಲಸ್ ಇಂಟು ಮೈನಸ್ ಮೈನಸ್ 3 2ಲೆ 6. ನೆಕ್ಸ್ಟ್ 22 ಪ್ಲಸ್ ಇಂಟು ಮೈನಸ್ ಮೈನಸ್ 6 3ಲೆ 18. 22 ಮೈನಸ್ 6 16. 22 ಮೈನಸ್ 18 4. 4 ಒಂದಲೇ 4, 4 4ಲೆ 16. ಸೊ 4/1. ಓಕೆ, 3ನೇ ಪದ ಮತ್ತು 7ನೇ ಪದದ ಅನುಪಾತ 4:1 ನಮಗೆ ಸಿಕ್ಕಿದೆ. ಸೊ ಪ್ರಶ್ನೆಯಲ್ಲಿ ಕೇಳಿರುವ ಹಾಗೆ nನೇ ಪದ 12, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಮೈನಸ್ 3. 3ನೇ ಪದ ಮತ್ತು 7ನೇ ಪದದ ಅನುಪಾತ 4:1. ಇದು ನಮಗೆ ಬೇಕಾಗಿರುವ ಉತ್ತರ ಆಗಿದೆ.
ನೆಕ್ಸ್ಟ್ ಬನ್ನಿ 5ನೇ ಪ್ರಶ್ನೆಯನ್ನು ಬಿಡಿಸೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn = 3n² + 2n. Sn = 3n² + 2n ಎಂದು ಕೊಟ್ಟಿದ್ದಾರೆ. ಹಾಗಾದರೆ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯಿರಿ. an ಕಂಡುಹಿಡಿಬೇಕು. ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. n ಬೆಲೆ 59 ಆದರೆ ಶ್ರೇಣಿಯ 10 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಬೇಕು. ಸಮಾಂತರ ಶ್ರೇಣಿಯ ಯಾವುದೇ ಪ್ರಶ್ನೆ ಆಗಿರಲಿ ಮಕ್ಕಳೇ, ಮೊದಲು ನಾವು a ಮತ್ತು d ಬೆಲೆ ಕಂಡುಹಿಡಿಯಬೇಕು. ಸೊ ಬನ್ನಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳಿಂದಲೇ ನಾವು a ಮತ್ತು d ಬೆಲೆ ಕಂಡುಹಿಡಿಯೋಣ. Sn = 3n² + 2n ಎಂದು ಕೊಟ್ಟಿದ್ದಾರೆ. n ಜಾಗದಲ್ಲಿ 1 ಆದೇಶಿಸಿ. ಸೊ 3 1ರ ವರ್ಗ ಪ್ಲಸ್ 2 1, 3 1 3, 2 1 2, ಇಲ್ಲಿ 5 ಸಿಕ್ಕಿದೆ. ಸೊ S1 ಬೆಲೆ A1 ಬೆಲೆ 5. ಇದು ಶ್ರೇಣಿಯ ಮೊದಲನೇ ಪದ. ಅದೇ ರೀತಿ n ಜಾಗದಲ್ಲಿ 2 ಆದೇಶಿಸಿ. 3 2ರ ವರ್ಗ ಪ್ಲಸ್ 2 2, 2ರ ವರ್ಗ 4, 2 2 4, 3 4 12, ಇದು 4, 12 + 4 16, ಇದು 2 ಪದಗಳ ಮೊತ್ತ ಆಗಿದೆ. ಎಷ್ಟು? ಇದು 2 ಪದಗಳ ಮೊತ್ತ A1 + A2. ಎಷ್ಟು ಬೆಲೆ 16, A1 ಬೆಲೆ ಆಲ್ರೆಡಿ ನಾವು ಕಂಡುಹಿಡಿದಿದ್ದೀವಿ, ಅದು 5, A2 ಬೆಲೆ ನಾವು ಕಂಡುಹಿಡಿಬೇಕು. ಸೊ A2 = ಈ 5ಅನ್ನು ಈ ಕಡೆ ಶಿಫ್ಟ್ ಮಾಡಿದಾಗ 16 - 5 11 ಸಿಗುತ್ತದೆ. ಸೊ ಎರಡನೇ ಪದ 11 ಸಿಕ್ಕಿದೆ. ಇಲ್ಲಿ A1 = 5, A2 = 11. ಸೊ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತದೆ? ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳೆಯಿರಿ. 11 - 5 6. ಸೊ ಇಲ್ಲಿ ನಮಗೆ ಮೊದಲನೇ ಪದ 5, ಸಾಮಾನ್ಯ ವ್ಯತ್ಯಾಸ 6 ಬಂದಿದೆ. ಸೊ ಸಮಾಂತರ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯೋಣ. ಸೂತ್ರ ಏನಿದೆ? an = a + n - 1 × d. a ಜಾಗದಲ್ಲಿ 5, d ಜಾಗದಲ್ಲಿ 6ಅನ್ನು ಆದೇಶಿಸಿ. a 5, d 6. 6n - 6, 6n 5 - 6 -1. ಸೊ an = 6n - 1. ಈಗ ನೆಕ್ಸ್ಟ್ ಹಂತ, ಶ್ರೇಣಿಯಲ್ಲಿ 59 ಪದಗಳಿದ್ದರೆ n = 59 ಆದರೆ ಕೊನೆಯ 10 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಕೊನೆಯ 10 ಪದಗಳ ಮೊತ್ತ ಹೇಗೆ ಬರುತ್ತೆ ಮಕ್ಕಳೇ? ಕೊನೆಯ 10 ಪದಗಳ ಮೊತ್ತ ಅಂದರೆ 59 ಪದಗಳ ಮೊತ್ತದಿಂದ ಮೊದಲ 49 ಪದಗಳ ಮೊತ್ತವನ್ನು ಕಳೆದಾಗ ನಮಗೆ ಕೊನೆಯ 10 ಪದಗಳ ಮೊತ್ತ ಸಿಗುತ್ತದೆ. ಪ್ರಶ್ನೆಯಲ್ಲಿ ಆಲ್ರೆಡಿ Sn = 3n² + 2n ಎಂದು ಕೊಟ್ಟಿದ್ದಾರೆ. ಅದನ್ನು ಬರೆಯಿರಿ. ಇಲ್ಲಿ n ಜಾಗದಲ್ಲಿ 59, ಇಲ್ಲಿ n ಜಾಗದಲ್ಲಿ 49 ಆದೇಶಿಸಿ. 3 59² + 2, n ಬೆಲೆ 59, 3 49² + 2 49. 59ರ ವರ್ಗ 3481, 59 2 118, 49ರ ವರ್ಗ 2401, 2 49 98. ಸೊ ಇಲ್ಲಿ 3ಅನ್ನು 3481ಕ್ಕೆ ಗುಣಿಸಿ ಮತ್ತು 118 ಕೂಡಿಸಿ. ಸೊ ನಮಗೆ 10,561 ಸಿಗುತ್ತದೆ. ಅದೇ ರೀತಿ 3ಅನ್ನು 2401ಕ್ಕೆ ಗುಣಿಸಿ 98ಅನ್ನು ಕೂಡಿಸಿ ನಮಗೆ 7,301 ಸಿಗುತ್ತದೆ. ಇದನ್ನು ಮೈನಸ್ ಮಾಡಿದಾಗ 3,260 ಸಿಗುತ್ತದೆ. ಸೊ ಕೊನೆಯ 10 ಪದಗಳ ಮೊತ್ತ 3,260 ಆಗುತ್ತದೆ.